ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿರುವಂಥ ನಟ ದರ್ಶನ್ ಮತ್ತೆ ಆತನ ಪತ್ನಿ ವಿಜಯಲಕ್ಷ್ಮಿ ನೇರವಾಗಿ ನಮ್ಮ ಕಾರಾಗೃಹದ ಡಿ ಜಿ ಆಗಿರುವಂಥ ಅಲೋಕ್ ಕುಮಾರ್ನ ಭೇಟಿ ಮಾಡಿ ಸ್ಪೆಷಲ್ ಕನ್ಸಿಡರೇಷನ್ ಮಾಡಿಕೊಂಡು ತಮ್ಮನಿಗೆ ಮುಖಾಮುಖಿ ಭೇಟಿ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಆಕೆ ವಿನಂತಿ ಮಾಡ್ಕೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಈ ಒಂದು ಅವರ ಒಂದು ರಿಕ್ವೆಸ್ಟ್ ಸಂಬಂಧಪಟ್ಟಂತೆ ಈಗ ಮಾತಾಡೋಕ್ಕೆ ನಮ್ಮ ಜೊತೆ ಅಲೋಕ್ ಕುಮಾರ್ ಅವರ ಇದ್ದಾರೆ. ಸರ್, ವಿಜಯಲಕ್ಷ್ಮಿ ಅವರು ತಮ್ಮನ್ನು ಭೇಟಿ ಮಾಡಿ ದರ್ಶನ್ ಅವ್ರನ್ನ ಒಂದು ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಸ್ಪೆಷಲ್ ಕನ್ಸಿಡರೇಷನ್ ಮುಖಾಮುಖಿ ಫೇಸ್ ಟು ಫೇಸು ಏನಿದೆ ಸರ್? ಅವರು ಬಂದಿದ್ರು. ಅವರು ಬಂದು ನಮಗೆ ಅವರು ಕೇಳ್ಕೊಂಡಿದ್ದಾರೆ. ನಾಳೆ ಅವ್ರದ್ದು 19th ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಮತ್ತು ಅವರು ಮಾನಸಿಕವಾಗಿ ಬಹಳ ಕುಗ್ಗಿದ್ದಾರೆ. ಯಾಕೆಂದರೆ ಈಗ ಇದು ಬೇಲ್ ಕ್ಯಾನ್ಸಲ್ ಆಗಿದ ನಂತರ, ಅವ್ರು ರಿಜೆಕ್ಟ್ ಆಗಿದ ನಂತರ ಆನರೇಬಲ್ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಅವ್ರಿಗೆ ತುಂಬ ಮಾನಸಿಕವಾಗಿ ಅವ್ರು ಸ್ವಲ್ಪ ಹಂಚ್ಕೊಂಡಿದ್ದಾರೆ. ಸೊ ನಮಗೆ ಅವರು ಒಂದು ಅಪ್ಲಿಕೇಶನ್ ಅವರು ಕೊಟ್ಟಿದ್ದರು. ಮತ್ತು ದರ್ಶನ್ ಅವರು ಕೂಡ ಇವರಿಗೆ ಅನ್ಸು ಕುಮಾರ್ ಅವರಿಗೆ ಒಂದು ಅಪ್ಲಿಕೇಶನ್ ಅವರು ಕೊಟ್ಟಿದ್ದಾರೆ. ಸೊ ನಾವು ಈಗ ಇದರ ಬಗ್ಗೆ ಇವತ್ತು ಸಾಯಂಕಾಲವರೆಗೆ ಒಂದು ತೀರ್ಮಾನ ನಾವು ತಗೊಳ್ತೀವಿ. ನಾವು DIG ಸೌತ್ಗೆ ಅವ್ರದ್ದು ಮನವಿ ಏನಿದೆ ಅದು ಕೂಡ ನಾನು ಫಾರ್ವರ್ಡ್ ಮಾಡಿದ್ದೆ. ಆನಂತರ ಅಲ್ಲಿಂದ ಮತ್ತೆ ಅನ್ಸು ಕುಮಾರ್ಗೆ ನಿರ್ದೇಶ ಅದು ಹೋಗುತ್ತೆ. ಸಾಯಂಕಾಲ ಒಳಗಡೆ ನಾವೊಂದು ತೀರ್ಮಾನ ತಗೊಂಡು ಅದು ನಾವು ಮಾಡ್ತೀವಿ. ಮತ್ತು ಅದು ಈಗ ಜೈಲಿನಲ್ಲಿ ನಾವು ಸದ್ಯಕ್ಕೆ ಎಲ್ಲ ಇನ್ಮೇಟ್ಸ್ದು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಅದು ಆರೋಗ್ಯ ಸರಿ ಇರಬೇಕು. ಅದರ ಬಗ್ಗೆ ನಾವು ಕೆಲವು ಯಾರು ಒಳ್ಳೆ ನಡತೆ ಇರ್ತದೆ ಯಾವ್ಯಾವ ಪ್ರಿಸ್ನರ್ಸ್ದು ಅವ್ರದ್ದು ಮಕ್ಕಳಿಗೆ ನಾವು ಭೇಟಿ ಮಾಡೋದು, ಅವ್ರದ್ದು ಭಾಳ ಏಜ್ಡ್ ಪೇರೆಂಟ್ಸ್ಗೆ ಭೇಟಿ ಮಾಡಿಸೋದು, ಅಥವಾ ಅವ್ರದ್ದು ಪ್ರೆಗ್ನೆಂಟ್ ಅವ್ರದ್ದು ಏನಾದರೂ ಅವ್ರದ್ದು ಮಿಸೇಜ್ಗೆ ಏನಾದರೂ ಹೆರಿಗೆ ಇದ್ದರೆ ಅವ್ರಿಗೆ ನಾವು ಭೇಟಿ ಮಾಡಿಸೋದು, ಇದೆಲ್ಲ ನಾವು ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ. ಯಾಕೆಂದರೆ ಎಲ್ಲರದ್ದು ಮಾನಸಿಕವಾಗಿ ಅವ್ರದ್ದು ಆರೋಗ್ಯ ಮತ್ತು ಶಾರೀರಿಕವಾಗಿ ಇದು ಚೆನ್ನಾಗೇ ಇರಬೇಕು ನಮ್ಮ ಜೈಲುಗಳಲ್ಲಿ. ಸೊ ನಾವು ಎಲ್ಲ ವಿಷಯಕ್ಕೆ ನಾವು ಒಳಗೊಂಡು ಒಂದು ನಿರ್ಧಾರ ಇದರ ಬಗ್ಗೆ ನಾವು ತಗೊಳ್ತೀವಿ.